ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ನ ಸಾವಿರಾರು ಕೋಟಿ ವಂಚನೆ ಪ್ರಕರಣ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಈ ಪ್ರಕರಣವನ್ನ ಸರ್ಕಾರ ಸಿಐಡಿ ಹೆಗಲಿಗೆ ಒಪ್ಪಿಸಿದ್ದು ತನಿಖೆ ಚುರುಕುಗೊಂಡಿದೆ. ಇದರ ಮಧ್ಯೆ ಉಡುಪಿಯಲ್ಲಿ ನೀಡಿದ್ದಂಥ ಅದೊಂದು ಹೇಳಿಕೆಯೇ ಇವತ್ತು ಶಿವಾನಂದ್ ನೀಲಣ್ಣವರ್ ಕಂಬಿ ಹಿಂದೆ ಹೋಗುವಂತೆ ಮಾಡ್ತಾ ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟಿಸಿದೆ. ಸಾಮ್ರಾಜ್ಯ ಕಟ್ಟಲು ಹೋದವನು ಪೊಲೀಸರ ಅತಿಥಿ. ಶಿವಾನಂದ ನೀಲಣ್ಣವರಿಗೆ ಮುಳುವಾಯ್ತಾ ಆ ಭಾಷಣ? ಕುಂದಾನಗರಿಯಲ್ಲಿ ಕೇಳಿ ಬಂದಿರುವ 4,500 ಕೋಟಿ ರು ವಂಚನೆ ಆರೋಪ ಪ್ರಕರಣ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ದೊಡ್ಡ ದೊಡ್ಡ ಕಾರ್ಯಕ್ರಮ, ಹೆಚ್ಚಿನ ಬಡ್ಡಿ ದರದ ಭರವಸೆ ಹಾಗೂ ವಿವಾದಾತ್ಮಕ ಭಾಷಣಗಳ ಮೂಲಕ ಚರ್ಚೆಗೆ ಗ್ರಾಸವಾಗಿದ್ದ ಶಿವಂ ಅಸೋಸಿಯೇಟ್ ಸಂಸ್ಥೆ ಮಾಲೀಕ ಶಿವಾನಂದ ನೀಲಣ್ಣನವರ್ ವಂಚನೆ ಕೇಸಲ್ಲಿ ಅರೆಸ್ಟ್ ಆಗಿದ್ದಾನೆ. 2028ಕ್ಕೆ ತನ್ನದೇ ಸಾಮ್ರಾಜ್ಯ ಎಂದಿದ್ದವನಿಗೆ ತನ್ನ ಆ ಮಾತುಗಳೇ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ಸಾವಿರಾರು ಕೋಟಿ ವಂಚನೆ ಕೇಸ್ನಲ್ಲಿ ಲಾಕ್ ಆಗಿರುವ ಶಿವಾನಂದ ನೀಲಣ್ಣನವರ್ ಏನ್ ಹೇಳಿದ್ದ ಅನ್ನೋದನ್ನ ನೀವೇ ಕೇಳಿ. ಅಬ್ಬಬ್ಬಾ, ಕೇಳಿದ್ರ ಶಿವಾನಂದ ನೀಲಣ್ಣನವರ್ ಮಾತುಗಳನ್ನ? ಉಡುಪಿ ಜಿಲ್ಲೆಯ ಕಡೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ನನ್ನ ಬಳಿ 15,000 ಬಂದೂಕಿದೆ, ದೊಡ್ಡ ದೊಡ್ಡ ಸಾಮ್ರಾಜ್ಯವೇ ಇದೆ, ಅಧಿಕಾರ ಬೇಕಂದ್ರೆ ಚಿಟಕಿ ಹೊಡೆಯೋದ್ರಲ್ಲಿ ತಗೋತೀನಿ, 2028ಕ್ಕೆ ನಾನು ಸಿಎಂ ಆಗ್ಲಾ ಅಂತ ಕೇಳಿದ್ದ. ಜನರ ಮುಂದೆ ಫಿಲ್ಮ್ ಸ್ಟೈಲ್ ಡೈಲಾಗ್ ಹೊಡೆದು ಈ ರೀತಿ ಬಡಾಯಿ ಕೊಚ್ಕೊಂಡಿದ್ದ. ನೀಲಣ್ಣನವರ್ ಈ ಬಿಲ್ಡಪ್ ಮಾತುಗಳು ರಾಜ್ಯ ಪೊಲೀಸ್ ಇಲಾಖೆಯನ್ನ ತಬ್ಬಿಬ್ಬು ಮಾಡಿತ್ತು. ಇನ್ನು ಸರ್ಕಾರದ ತನಿಖಾ ಏಜೆನ್ಸಿಗಳು ಮೂಲ ಕೆದಕಲು ಆರಂಭಿಸಿದ್ರು. ಆಗಲೇ ಬಯಲಾಗಿದ್ದು ನೋಡಿ, 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಶಿವಂ ಅಸೋಸಿಯೇಟ್ಗೆ ಹಣ ಹರಿದು ಬರ್ತಿರೋ ಬಗ್ಗೆಯೂ ಪೊಲೀಸರು ತನಿಖೆ ಮಾಡ್ತಿದ್ದು, ಜೊತೆಗೆ 15,000 ಬಂದೂಕುಗಳ ಹೇಳಿಕೆ ಬಗ್ಗೆಯೂ ಬೆನ್ನತ್ತಿದ್ದಾರೆ. ಶಿವಾನಂದ ನೀಲಣ್ಣವರ್ ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ 4,500 ಕೋಟಿ ವಂಚನೆ ಕೇಸ್ನಲ್ಲಿ ಸಿಐಡಿ ತನಿಖೆ ಚುರುಕು. ಶಿವಾನಂದ ನೀಲಣ್ಣನವರ್ ವಶಕ್ಕೆ ಪಡೆಯಲು ಸಿಐಡಿ ಸಿದ್ಧತೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ 4,500 ಕೋಟಿ ವಂಚನೆ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆಯಾಗಿದೆ. ಇದರ ಬೆನ್ನಲ್ಲೇ ತನಿಖೆಗಾಗಿ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅಖಾಡಕ್ಕಿಳಿದಿದ್ದು, ಶಿವಂ ಅಸೋಸಿಯೇಟ್ನ ಹಣ ಹೂಡಿಕೆ ಬಗ್ಗೆ ಜಾಲಾಡಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿಗೆ ಆಗಮಿಸಿರುವ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಜಿಲ್ಲಾಡಳಿತದ ಬಳಿ ಮಾಹಿತಿ ಕಲೆ ಹಾಕಿದ್ದಾರೆ. ನಾಳೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕೋರ್ಟ್ನ ಅನುಮತಿ ಪಡೆದು ಶಿವಾನಂದ ನೀಲಣ್ಣನವರನ್ನ ವಶಕ್ಕೆ ಪಡೆಯಲು ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆ ಜನರಿಗೆ ಹೆಚ್ಚಿನ ಬಡ್ಡಿಯ ಆಸೆ ತೋರಿಸಿ ಹಣ ಕಟ್ಟಿಸಿಕೊಂಡು ಜನರ ದುಡ್ಡಲ್ಲಿ ಬಿಲ್ಡಪ್ ಕೊಡ್ತಿದ್ದವನು ಇದೀಗ ತನ್ನ ಖೆಡ್ಡಾವನ್ನ ತಾನೇ ತೋಡಿಕೊಂಡು ಪೊಲೀಸರ ಅತಿಥಿಯಾಗಿದ್ದಾನೆ. ಅದೇನೇ ಇರಲಿ, ಪೊಲೀಸರು ಸೂಕ್ತ ತನಿಖೆ ನಡೆಸುವ ಮೂಲಕ ಶಿವಾನಂದ ನೀಲಣ್ಣನವರನ್ನ ಬಂಡವಾಳವನ್ನ ಜನರ ಮುಂದಿಡಬೇಕಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.